ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ, ನಾವೆಲ್ಲ ದಿನ ಪೂಜೆ ಮಾಡ್ತೀವಲ್ಲ, ಇದರಿಂದ ಆ ದೇವರಿಗೆ ಏನಾದರೂ ಲಾಭ ಇದೆಯಾ? ದೇವರಿಗೆ ನಮ್ಮ ಪೂಜೆ ನಿಜವಾಗ್ಲೂ ಬೇಕಾ? ಖಂಡಿತ ಇಲ್ಲ. ಅಸಲಿಗೆ ಇದು ನಮ್ಮ ದೈಹಿಕ ಹಾಗೂ ಮಾನಸಿಕ ಒಳಿತಿಗಾಗಿ ನಮ್ಮ ಹಿರಿಯರು ಬಹಳ ಜಾಣ್ಮೆಯಿಂದ ಡಿಸೈನ್ ಮಾಡಿರೋ ಒಂದು ಗುಪ್ತ ವಿಜ್ಞಾನ. ಇದೊಂದು ಕುರುಡು ನಂಬಿಕೆ ಅಥವಾ ದೇವರಿಗೆ ಹೆದರಿ ಮಾಡೋ ಆಚರಣೆ ಅನ್ನೋ ಕಾಮನ್ ವಾದಗಳನ್ನೆಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟು ಇದರ ಹಿಂದಿರೋ ರಿಯಲ್ ಸೀಕ್ರೆಟ್ಸ್ ನಾವಿಂದು ಭೇದಿಸೋಣ. ಸೊ ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ಏನೇನಿರುತ್ತೆ ಅಂದರೆ, ಮೊದಲನೇದಾಗಿ ಪೂಜೆಯ ಹಿಂದಿನ ನೈಜ ಕಾರಣ ಏನು, 2 ನಮ್ಮ ಮನಸ್ಸಿಗೆ ಬೇಕಾದ ದೈನಂದಿನ ವಿರಾಮ, 3 ಈ ಇಡೀ ಬ್ರಹ್ಮಾಂಡಕ್ಕೆ ನಾವು ಸಲ್ಲಿಸುವ ಕೃತಜ್ಞತೆ, 4 ಪೂಜಾ ಸಾಮಗ್ರಿಗಳ ಹಿಂದಿರುವ ವಿಜ್ಞಾನ, ಮತ್ತು ಕೊನೆಯದಾಗಿ ಅಹಂಕಾರದ ನಿವಾರಣೆ ಹಾಗೂ ಜೀವನ ದರ್ಶನ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ವಿಭಾಗ 1, ಪೂಜೆಯ ಹಿಂದಿನ ನೈಜ ಕಾರಣವೇನು? ಕೇವಲ ಮೂಢನಂಬಿಕೆಯನ್ನಾಚೆಗೆ ಒಂದು ಹೆಜ್ಜೆ. ಇಲ್ಲಿ ಜೀವನ ಶೈಲಿ ಅನ್ನೋ ಪದ ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಹಿರಿಯರು ನಮಗೆ ಸುಮ್ಮನೆ ಯಾವುದೋ ಮೂಢನಂಬಿಕೆಗಳನ್ನು ಬಳುವಳಿಯಾಗಿ ಕೊಟ್ಟು ಹೋಗಿಲ್ಲ. ಬದಲಾಗಿ ದಿನವಿಡೀ ನಮಗೆ ಎದುರಾಗುವ ಫಿಸಿಕಲ್ ಹಾಗೂ ಮೆಂಟಲ್ ಚಾಲೆಂಜ್ಗಳನ್ನು ಎದುರಿಸೋಕೆ ನಮ್ಮನ್ನು ನಾವು ರೆಡಿ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಡೈಲಿ ರೂಟೀನ್, ಅಂದರೆ ಒಂದು ಪರ್ಫೆಕ್ಟ್ ಲೈಫ್ ಸ್ಟೈಲ್ ಅನ್ನು ರೂಪಿಸಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಳ್ಳೋಕೆ ಇರೋ ಒಂದು ವ್ಯವಸ್ಥಿತ ವಿಧಾನ ಇದು. ವಿಭಾಗ 2, ಮನಸ್ಸಿಗೆ ಬೇಕಾದ ದೈನಂದಿನ ವಿರಾಮ. ಗೊಂದಲಗಳ ನಡುವೆ ಏಕಾಗ್ರತೆ ಕಂಡುಕೊಳ್ಳುವುದು ಹೇಗೆ ಅಂತ ನೋಡೋಣ. ನೋಡಿ, ಇಂದಿನ ಲೈಫ್ ಹೇಗಿದೆ ಅಂದರೆ, ಒಂದು ಕಡೆ ಆಫೀಸ್ ಟೆನ್ಷನ್, ಫೈನಾನ್ಷಿಯಲ್ ಚಿಂತೆಗಳು, ಸಾವಿರಾರು ಯೋಚನೆಗಳು, ಅಕ್ಷರಶಃ 24 ಗಂಟೆಗಳ ಕಾಲ ಓಡ್ತಾನೆ ಇರ್ತೀವಿ ಅಲ್ವಾ? ಇದಕ್ಕೆ ಒಂದು ಸೂಪರ್ ಆದ ಪರಿಹಾರ ಅಂದರೆ, ದಿನದ ಕೇವಲ 15 ನಿಮಿಷ ಎಲ್ಲವನ್ನು ಬದಿಗಿಟ್ಟು ಮಾಡುವ ಸಕ್ರಿಯ ಧ್ಯಾನ ಅಥವಾ ಆಕ್ಟಿವ್ ಮೆಡಿಟೇಷನ್. ಇದು ನಮ್ಮ ಈ ಫಾಸ್ಟ್ ಲೈಫ್ಗೆ ಒಂದು ಪಾಸ್ ಬಟನ್ ಥರ ಕೆಲಸ ಮಾಡುತ್ತೆ. ನಮ್ಮ ಈ ಚಂಚಲ ಮನಸ್ಸನ್ನು ಕಂಟ್ರೋಲ್ಗೆ ತಂದು ಎದುರಾಗೋ ಪ್ರಾಬ್ಲಮ್ಸ್ನ ಕೂಲಾಗಿ ಫೇಸ್ ಮಾಡಬೇಕಾದ ಮಾನಸಿಕ ಶಕ್ತಿಯನ್ನು ಇದು ಕೊಡುತ್ತೆ. ಮುಂದಿನ ವಿಭಾಗ 3, ಬ್ರಹ್ಮಾಂಡಕ್ಕೆ ನಾವು ಸಲ್ಲಿಸುವ ಕೃತಜ್ಞತೆ, ಅಂದರೆ ಪ್ರಕೃತಿಯೊಂದಿಗಿನ ನಮ್ಮ ಕನೆಕ್ಷನ್. ಇಲ್ಲಿ ನಾವು ಮುಖ್ಯವಾಗಿ ಪಂಚಭೂತಗಳನ್ನು ನೆನಪಿಸ್ಕೋಬೇಕು: ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಪೂಜೆ ಮಾಡೋದು ಅಂದರೆ ದೇವನ್ನ ಕೇವಲ ಒಂದು ಮೂರ್ತಿಗೆ ಸೀಮಿತಗೊಳಿಸೋದಲ್ಲ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ನಮಗೆ ಬೆಳಕು ಕೊಡೋ ಸೂರ್ಯ, ಇವೆಲ್ಲದಕ್ಕೂ ನಾವು ಹೇಳುವ ಒಂದು ಸಿಂಪಲ್ ಆದ ವಿನಮ್ರವಾದ ಥ್ಯಾಂಕ್ ಯು ಇದು. ಇಡೀ ಪ್ರಕೃತಿಯನ್ನು, ನಮ್ಮ ಈ ಸುಂದರವಾದ ಲೈಫನ್ನು ಗೌರವಿಸುವ ಒಂದು ಕೃತಜ್ಞತಾ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ನೈವೇದ್ಯದ ಕಾನ್ಸೆಪ್ಟ್ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ. ನಾವು ಊಟ ಮಾಡೋಕ್ಕೆ ಮುಂಚೆ ನಮ್ಮ ಅನ್ನವನ್ನು ದೇವರಿಗೆ ಅಥವಾ ಪ್ರಕೃತಿಗೆ ಅರ್ಪಿಸ್ತೀವಲ್ಲ, ಅದರ ಅರ್ಥ ಏನು? ಇದೆಲ್ಲವೂ ಮೊದಲು ನಿನಗೆ ಸೇರಿದ್ದು, ನೀನು ಕೊಟ್ಟಿದ್ದನ್ನು ನಿನಗೆ ಸಮರ್ಪಿಸಿ ಆಮೇಲೆ ನಾನು ಪ್ರಸಾದವಾಗಿ ಸ್ವೀಕರಿಸ್ತೀನಿ ಅನ್ನೋ ಒಂದು ಅದ್ಭುತವಾದ ಅರಿವಿದು. ಇದು ನಮ್ಮಲ್ಲಿರೋ ಅಹಂಕಾರವನ್ನು ಅಳಿಸಿ ಹಾಕಿ ಪ್ರಕೃತಿಯೇ ನಮಗೆ ಎಲ್ಲವನ್ನು ಕೊಡ್ತಿದೆ ಅನ್ನೋ ವಿನಮ್ರತೆಯನ್ನು ಬಹಳ ಆಳವಾಗಿ ಬೆಳೆಸುತ್ತೆ. ವಿಭಾಗ 4, ಪೂಜಾ ಸಾಮಗ್ರಿಗಳ ಹಿಂದಿನ ವಿಜ್ಞಾನ. ಮಾನವನ ಇಂದ್ರಿಯಗಳ ಜಾಗೃತಿ ಹೇಗೆ ಆಗುತ್ತೆ ಅಂತ ನೋಡೋಣ. ನಾವೆಲ್ಲ ಬಳಸುವ ಪೂಜಾ ಸಾಮಗ್ರಿಗಳ ಹಿಂದಿರೋ ಸೈನ್ಸ್ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ ಕೇಳಿ. ಪೂಜೆ ಮಾಡುವಾಗ ನಾವು ಗಂಟೆ ಬಾರಿಸ್ತೀವಲ್ಲ, ಅದರಿಂದ ಬರೋ ಶಬ್ದ ತರಂಗಗಳು ನಮ್ಮ ಮೆದುಳಿನ ಎಡ ಮತ್ತು ಬಲಭಾಗಗಳನ್ನು ಬ್ಯಾಲೆನ್ಸ್ ಮಾಡಿ ಮನಸ್ಸಿನಲ್ಲಿರೋ ಗೊಂದಲಗಳನ್ನು ಸೆಕೆಂಡ್ಸ್ಗಳಲ್ಲಿ ಕ್ಲಿಯರ್ ಮಾಡುತ್ತೆ. ಇನ್ನು ದೀಪ ಮತ್ತು ಕರ್ಪೂರದ ಬೆಳಕು ನಮ್ಮ ಕಣ್ಣಿನ ಆಪ್ಟಿಕ್ ನರ್ವ್ಸ್ನ ಆಕ್ಟಿವೇಟ್ ಮಾಡುತ್ತೆ. ಅದರ ಜೊತೆಗೆ ಕರ್ಪೂರದ ಘಮ ಉಸಿರಾಟದ ಮೂಲಕ ಒಳಹೋಗಿ ಗಾಳಿಯಲ್ಲಿರೋ ಬ್ಯಾಕ್ಟೀರಿಯಾಗಳನ್ನೇ ನಾಶಪಡಿಸುತ್ತೆ. ಇನ್ನು ಮಂತ್ರಪಠನ ಅಂತೂ ರಿಯಲ್ ಗೇಮ್ ಚೇಂಜರ್. ಸಂಸ್ಕೃತ ಮಂತ್ರಗಳು ನಮ್ಮ ದೇಹದ ನಾಡಿ ಕೇಂದ್ರಗಳಲ್ಲಿ, ಅಂದರೆ ಚಕ್ರಗಳಲ್ಲಿ ಒಂದು ಅದ್ಭುತವಾದ ವೈಬ್ರೇಷನ್ ಸೃಷ್ಟಿ ಮಾಡಿ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಪ್ರತಿಯೊಂದು ಪೂಜಾ ವಸ್ತುವು ನಮ್ಮ ಜೀವಕೋಶಗಳ ಮೇಲೆ ನೇರವಾದ ಬಯೋಲಾಜಿಕಲ್ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದು ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಭಾಗ 5, ಅಹಂಕಾರದ ನಿವಾರಣೆ ಮತ್ತು ಜೀವನ ದರ್ಶನ. ಇದೆಲ್ಲದರ ಅಂತಿಮ ಉದ್ದೇಶ ಏನು? ಇದರ ಹಿಂದಿರೋ ಅತಿ ದೊಡ್ಡ ಫಿಲಾಸಫಿ ಅಂದರೆ, ಈ ಇಡೀ ಬ್ರಹ್ಮಾಂಡದ ಮುಂದೆ ನಾನೊಂದು ಸಣ್ಣ ಕಣ ಮಾತ್ರ ಅನ್ನೋ ಸತ್ಯ. ಪ್ರತಿದಿನ ಆ ಭಗವಂತನ ಮುಂದೆ ನಾವು ತಲೆಬಾಗಿ ನಿಂತಾಗ ನಾನೇ ಗ್ರೇಟ್, ಎಲ್ಲವೂ ನನ್ನಿಂದಲೇ ಆಗ್ತಿದೆ ಅನ್ನೋ ಆ ಯಶಸ್ಸಿನ ಅಹಂಕಾರ ಕರಗಿ ಹೋಗುತ್ತೆ. ಇದು ನಮ್ಮೊಳಗಿನ ಅಹಮನ್ನು, ಆ ಈಗೋ ಅನ್ನು ಸಂಪೂರ್ಣವಾಗಿ ಕಿತ್ತು ಹಾಕಿ ನಮ್ಮ ಕಾಲು ಸದಾ ನೆಲದ ಮೇಲಿರುವಂತೆ ಮಾಡುತ್ತೆ. ಇದು ನಮ್ಮನ್ನು ನೇರವಾಗಿ ಕರ್ಮಯೋಗದತ್ತ ಕೊಂಡೊಯ್ಯುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಸ್ಟೆಪ್ 1, ಮುಂಜಾನೆ ಎದ್ದು ನಮ್ಮೆಲ್ಲ ಕೆಲಸಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತೀವಿ.
ಸ್ಟೆಪ್ 2, ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ನಾರ್ಮಲ್ ಆಗಿ ಹೊಡ್ತೀವಿ. ಸ್ಟೆಪ್ 3, ದಿನವನ್ನು ಇಷ್ಟು ಪಾಸಿಟಿವ್ ಆಗಿ ಶುರು ಮಾಡಿದ್ರಿಂದ ನಮ್ಮ ಜಾಗೃತಗೊಂಡ ಸಾಕ್ಷಿ ಪ್ರಜ್ಞೆ ಒಂದು ಮಾರಲ್ ಕಾಂಪಾಸ್ ಥರ, ಒಂದು ನೈತಿಕ ದಿಕ್ಸೂಚಿಯಾಗಿ ಕೆಲಸ ಮಾಡುತ್ತೆ. ಇದು ಇಡೀ ದಿನ ನಾವು ಯಾವುದೇ ಸುಳ್ಳು, ಮೋಸ ಅಥವಾ ಬೇರೆಯವರಿಗೆ ಹಾನಿ ಮಾಡದಂತೆ ನಮ್ಮನ್ನು ತಡೆಯುತ್ತೆ. ಒಟ್ನಲ್ಲಿ ಈ ಡೈಲಿ ಪ್ರಾಕ್ಟೀಸ್ ನಮ್ಮ ಕರ್ಮಗಳನ್ನು ಶುದ್ಧವಾಗಿಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲವನ್ನು ವಿಶ್ಲೇಷಣೆ ಮಾಡಿದ ನಂತರ ಈಗ ನಾವೊಂದು ಮುಖ್ಯವಾದ ಪ್ರಶ್ನೆ ಕೇಳ್ಕೊಳ್ಬೇಕು. ನಾಳೆ ಬೆಳಗ್ಗೆ ಆ ಘಂಟೆಯ ನಾದ ಕೇಳಿದಾಗ ಅಥವಾ ಆ ದೀಪದ ಬೆಳಕನ್ನು ನೋಡಿದಾಗ ಅದು ನಿಮಗೆ ಕೇವಲ ಒಂದು ದಿನನಿತ್ಯದ ಬೋರಿಂಗ್ ಕೆಲಸ ಥರ ಕಾಣುತ್ತಾ, ಅಥವಾ ನಮ್ಮ ಮನಸ್ಸು ಮತ್ತು ಆತ್ಮಕ್ಕಾಗಿ ಎಷ್ಟೊಂದು ಜಾಗರೂಕತೆಯಿಂದ ಡಿಸೈನ್ ಮಾಡಿರೋ ಒಂದು ಆಳವಾದ ಸೈಂಟಿಫಿಕ್ ಪಾಸ್ ಬಟನ್ ಥರ ಕಾಣುತ್ತಾ? ಡೆಫಿನೆಟ್ಲಿ ಈ ಪ್ರಾಚೀನ ಆಚರಣೆ ಕೇವಲ ಮೂಢನಂಬಿಕೆಯಲ್ಲ, ನಮ್ಮನ್ನ ನಾವು ರೀಫ್ರೆಶ್ ಮಾಡ್ಕೊಳ್ಳೋಕೆ ಇರೋ ಒಂದು ಅಲ್ಟಿಮೇಟ್ ಟೂಲ್. ನಮ್ಮ ಈ ಅದ್ಭುತ ಪರಂಪರೆಯನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮಗೆ ಬಿಟ್ಟಿದ್ದು. ಇಂದಿನ ಈ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.